ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ರಂಜಿತಾ ವೆಂಕಟೇಶ್. ಮೊದಲಿಗೆ ಹೆಡ್ಲೈನ್ಸ್. ಕೊಲೆ ಆರೋಪಿ ದರ್ಶನ್ ಮನೆ ಮುಂದೆ ನೋ ಸೆಲೆಬ್ರೇಷನ್. ಕುಡಿದು ಪೊಲೀಸ್ ಮುಂದೆಯೇ ಹೈಡ್ರಾಮಾ. ದರ್ಶನ್ ಅಭಿಮಾನಿಗೆ ಪೊಲೀಸರಿಂದ ಕಪಾಳ ಮೋಕ್ಷ. ಮಲೆನಾಡಿನಲ್ಲಿ ರೈತರ ಭೂಮಿ ಕಸಿದುಕೊಳ್ಳುವ ಸಮಾವೇಶ. ಎಡಮನೆಯಲ್ಲಿ 11 ಕುಟುಂಬಗಳನ್ನ ಒಕ್ಕಲೆಬ್ಬಿಸಿದ ಸರ್ಕಾರ. ಕಾಡು ಮಂತ್ರಿ ವಿರುದ್ಧ ತೀನಾ ಶ್ರೀನಿವಾಸ್ ಗರಂ. ಟಿವಿ ಒಡೆಯುವ ಸಂಪ್ರದಾಯ ಮುಂದುವರಿಸಿದ ಪಾಕ್. ಭಾರತದೆದುರು ಮ್ಯಾಚ್ ಸೋತಿದ್ದಕ್ಕೆ ಪಾಕಿಗಳು ಪೀಕಲಾಟ. ಟಿವಿ ಒಡೆದು ಕ್ಯಾಮೆರಾದೆದುರೇ ಹೈಡ್ರಾಮಾ. ಶಿವಮೊಗ್ಗ ಜೈಲಿಗೆ ಮತ್ತೆ ಗಾಂಜಾ ಸಪ್ಲೈ ಆಗಿದೆ. ಈ ಕುರಿತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಶಿವಮೊಗ್ಗ ಜೈಲ್ಗೆ ಮತ್ತೆ ಗಾಂಜಾ ಸಪ್ಲೈ ಆಗಿದೆ. ಜೈಲ್ಗೆ ಬಂದಿದ್ದ ಸಂದರ್ಶಕನ ಟವೆಲ್ನಲ್ಲಿ ಈ ಗಾಂಜಾ ಪತ್ತೆಯಾಗಿದೆ. ಸಜಾಬಂದಿಯನ್ನ ನೋಡಲು ಬಂದ ಸಂದರ್ಶಕ ಗಾಂಜಾವನ್ನ ತಂದಿದ್ದಾನೆ. ಆಕ್ಸೆಸ್ ಕಂಟ್ರೋಲ್ನ ತಪಾಸಣೆ ವೇಳೆ ಗಾಂಜಾ ತಂದಿರೋದು ಪತ್ತೆಯಾಗಿದೆ. ಮೊಹಮ್ಮದ್ ಅಫ್ಸಲ್ನನ್ನ ನೋಡಲು ಬಂದಿದ್ದ ಸಂದರ್ಶಕ ಹೊಸೂರಿನ ಮೊಹಮ್ಮದ್ ರಿಯಾಜ್ನಿಂದ ಈ ಗಾಂಜಾ ಸಪ್ಲೈ ಕಾರ್ಯ ನಡೆದಿದೆ. ಶಿವಮೊಗ್ಗದ ಸೌಗಾನಿಯಲ್ಲಿರುವ ಕಾರಾಗೃಹದಲ್ಲಿ ನಿಷೇಧಿತ ವಸ್ತುಗಳಾದ ಗಾಂಜಾ, ಮೊಬೈಲ್, ಸಿಗರೇಟು ಮೊದಲಾದ ವಸ್ತುಗಳ ಸಾಗಾಣಿಕೆಗೆ ಸಂಬಂಧಿಸಿದಂತೆ 3ನೇ ಎಫ್ಐಆರ್ ದಾಖಲಾಗಿದೆ. ಜೈಲಿನಲ್ಲಿದ್ದ ಭದ್ರಾವತಿಯ ವಿಚಾರಣಾ ಸಜಾಬಂದಿಯನ್ನ ನೋಡಲು ಬಂದ ಸಂದರ್ಶಕ ಒಂದು ಟವೆಲ್ ತಂದಿದ್ದು, ಟವೆಲ್ನಲ್ಲಿ ಗಾಂಜಾ ಸಾಗಿಸೋ ಪ್ರಯತ್ನ ಮಾಡಿರೋ ಆರೋಪದ ಅಡಿಯಲ್ಲಿ ಇವರ ವಿರುದ್ಧ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕೈದಿಗಳ ಸಂದರ್ಶನಕ್ಕೆ ಬರುವವರನ್ನ ಮೊದಲು ಆಕ್ಸೆಸ್ ಕಂಟ್ರೋಲ್ನಲ್ಲಿ ತಪಾಸಣೆ ನಡೆಸಲಾಗುವುದು. ತಪಾಸಣೆ ಮಾಡುವ ವೇಳೆ ಭದ್ರಾವತಿಯ ಮೊಹಮ್ಮದ್ ಅಫ್ಸಲ್ನನ್ನ ನೋಡಲು ಬಂದ ಹೊಸೂರಿನ ಮೊಹಮ್ಮದ್ ರಿಯಾಜ್ ಒಂದು ಟವೆಲ್ ತಂದಿದ್ದ. ಟವೆಲ್ನಲ್ಲಿ ಗಾಂಜಾ ಪತ್ತೆಯಾಗಿದೆ. ಇದರ ವಿರುದ್ಧ ಜೈಲಿನ ಪ್ರಭಾರ ಅಧಿಕಾರಿ ತುಂಗಾನಗರದಲ್ಲಿ ದೂರು ದಾಖಲಿಸಿದ್ದಾರೆ. ಇಂತಹ ಪ್ರಕರಣ ಈ ವರ್ಷ 3ನೇಯದ್ದಾಗಿದೆ. ಮೊದಲು ಸಿಗರೇಟ್ ಮತ್ತು ಮೊಬೈಲ್ ಜೈಲಿನಲ್ಲಿ ಜನವರಿ 30ರಂದು ಪತ್ತೆಯಾಗಿತ್ತು. ಅದಾದ ನಂತರ ಗಾಂಜಾವನ್ನ ಜೈಲಿನ ಬಂದಿಗಳಿಗೆ ಸಾಗಿಸಲು ಕಪ್ಪು ಟೇಪು ಸುತ್ತಿ ಜೈಲಿನ ಒಳಗೆ ಬಿಸಾಕಿದ ಪ್ರಕರಣ ದಾಖಲಾಗಿತ್ತು. ಇದರಲ್ಲಿ 5 ಆರೋಪಿಗಳನ್ನ ಬಂಧಿಸಲಾಗಿತ್ತು. ಕಳೆದ ವರ್ಷವೂ ಕೈದಿ ನ್ಯಾಯಾಲಯದಿಂದ ವಾಪಸ್ ಆಗುವಾಗ ಮೊಬೈಲ್ ಪತ್ತೆಯಾದ ಪ್ರಕರಣ. ಜಂಗ್ಲಿಯನ್ನ ನೋಡಲು ಬಂದವರು ವೀಟಾ ಮಾರಿಗೋಲ್ಡ್ ಬಿಸ್ಕತ್ನಲ್ಲಿ ಜೈಲಿನ ಕೈದಿಗಳಿಗೆ ನೀಡುವ ಬಾಳೆಗೊನೆಯಲ್ಲಿ ಗಾಂಜಾ ಸಾಗಿಸೋ ಯತ್ನ ನಡೆದು ಪತ್ತೆಯಾದ ಪ್ರಕರಣಗಳು ದಾಖಲಾಗಿವೆ. ಒಟ್ಟಿನಲ್ಲಿ ಗಾಂಜಾದ ಅಮಲಿನಲ್ಲಿ ಜೈಲಿನ ಕೈದಿಗಳು ತೇಲಾಡಲು ಹವಣಿಸುತ್ತಿದ್ದಾರೆ. ಇದಕ್ಕೆ ಮದ್ಯದ ದರವನ್ನು ಸರ್ಕಾರ ಯದ್ವಾ ತದ್ವಾ ಹೆಚ್ಚಿಸಿದ ಪರಿಣಾಮವೂ ಕಾರಣವಾಗಿದೆ ಎನ್ನಲಾಗಿದೆ. ಗಾಂಜಾ ಕಡಿಮೆ ದರದಲ್ಲಿ ಸಿಗೋದ್ರಿಂದ ಜೈಲಿನ ಒಳಗಡೆ ಮಾತ್ರವಲ್ಲ, ಜೈಲಿನ ಹೊರಗಡೆಯೂ ಲಭ್ಯವಾಗುವ ಗಾಂಜಾ ಹಾವಳಿಗೆ ಮದ್ಯದ ದರ ಹೆಚ್ಚಳ ಕಾರಣವಾಗ್ತಿದೆ ಎನ್ನಲಾಗಿದೆ.
ದರ್ಶನ್ ಅಭಿಮಾನಿಗೆ ಪೊಲೀಸರಿಂದ ಬಿದ್ದಿದೆ ಗೂಸ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ದರ್ಶನ್ ಅಭಿಮಾನಿಗೆ ಬಿದ್ದಿದೆ ಗೂಸ. ದರ್ಶನ್ ಮನೆ ಮುಂದೆ ನೋ ಸೆಲೆಬ್ರೇಷನ್. ಆರ್ಆರ್ ದರ್ಶನ್ ನಿವಾಸದ ಎದುರು ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಕುಡಿದು ಪೊಲೀಸರ ಮುಂದೆ ಹೈ ಡ್ರಾಮಾ ಮಾಡಿದ ಅಭಿಮಾನಿಗೆ ಪೊಲೀಸರಿಂದ ಬಿದ್ದಿದೆ ಗೂಸ. ನೋಡುತ್ತಾ ಕೆನ್ನೆಗೆ ಬಾರಿಸಿದ್ದಾರೆ ಪೊಲೀಸರು. ಹೊಡೆತ ಬಿದ್ರು ಮತ್ತೆ ದಚ್ಚು ಅಭಿಮಾನಿ ಹೈ ಡ್ರಾಮಾ ಹೆಚ್ಚಾಗಿದೆ. ಎಎಸ್ಐ ಯೋಗ ನರಸಯ್ಯನಿಂದ ಈ ಹಲ್ಲೆ ನಡೆದಿದೆ. ದರ್ಶನ್ ಅಭಿಮಾನಿಗಳಿಗೆ ಇಂದು ವಿಶೇಷ ದಿನ. ಯಾಕಂದ್ರೆ ಅವರ ನೆಚ್ಚಿನ ನಟನ ಜನ್ಮದಿನ. ಈ ವಿಶೇಷ ದಿನದಂದು ಬೆಂಗಳೂರಿನ ಆರ್ಆರ್ ನಗರದ ಮನೆಗೆ ನುಗ್ಗಲು ದರ್ಶನ್ ಫ್ಯಾನ್ಸ್ ಮುಂದಾಗಿದ್ದಾರೆ. ಈ ವೇಳೆ ಪೊಲೀಸರು ಹಾಗೂ ಫ್ಯಾನ್ಸ್ ಮಧ್ಯೆ ಕಿರಿಕಾಗಿದೆ. ಪೊಲೀಸ್ ಅನ್ನೋದನ್ನು ನೋಡದೆ ತಳ್ಳಿ ಒಳನುಗ್ಗಲು ಪ್ರಯತ್ನಿಸಿದ ಅಭಿಮಾನಿಗಳಿಗೆ ಕಪಾಳ ಮೋಕ್ಷ ಮಾಡಲಾಗಿದೆ. ಕುಡಿದು ಬಂದು ಪದೇ ಪದೇ ಕಿರಿಕಿರಿ ಮಾಡಿದ್ದಕ್ಕೆ ಎಎಸ್ಐ ಯೋಗ ನರಸಯ್ಯ ರಾಜು ಇಷ್ಟು ಕಠಿಣವಾಗಿ ನಡೆದುಕೊಂಡ್ರು ಎಂದು ತಿಳಿದು ಬಂದಿದೆ. ಸದ್ಯ ಇಲ್ಲಿಗೆ ನಿಲ್ಲದ ದರ್ಶನ್ ಅಭಿಮಾನಿಯ ವರ್ತನೆ ಹೊಡೆತ ಬಿದ್ದ ಮೇಲೂ ಪೊಲೀಸರ ಮುಂದೆಯೇ ಹೈ ಡ್ರಾಮಾ ಮಾಡಿದ್ದಾನೆ. ಮೂರು ಸಲ ಹೊಡೆದಿದ್ದಾರೆ ಸರ್. ಇಲ್ಲ ಸರ್, 3 ಸಲ ಹೊಡೆದಿದ್ದಾರೆ. ನಾನೇನಿಲ್ಲ, ಒಂದೇ ಒಂದು ಹಾರ ಹಾಕ್ಬೇಕು ಅಂತ ಬಂದಿದ್ದು. ಬಡಪಲ್ಲಿ ಒಂದೇ ಒಂದು ಹಾರ ಹಾಕ್ಬೇಕಂತ ಬಂದಿದ್ದಕ್ಕೆ ಈ ಸಾಹೇಬ್ರು 3 ಸಲ ಹೊಡೆದಿದ್ದಾರೆ. ಇಲ್ಲಿ ನೋಡಿ, ಮಾರ್ಕಿದ ಇಲ್ಲಣ್ಣ. ಇದಂತೂ ಬಿಡೋದೇ ಇಲ್ಲಣ್ಣ. ಏನು ನಾವೇನು ಗೂಂಡಾಗಳ ಅಥವಾ ಕೆಟ್ಟಂಗೆ ಮಾತಾಡೋಣ? ಏನಾದ್ರು ಮಾಡಿದ್ವಾ? ತಪ್ಪಾಗಿ ಮಾಡಿದ್ವಾ? ಏನಾದ್ರು ಮಾಡಿದ್ವಾ ಹೇಳಿ, ನೀವೇ ಹೇಳಿ. ಹೊಡೆಯೋ ಅಧಿಕಾರ ಯಾರು ಕೊಟ್ಟಿದ್ದು? ನಿಮ್ಗೆ ಯಾರು ಸರ್ ಕೊಟ್ಟಿದ್ದು? ಸರ್ ನಾನೇನು ಕೇಳಿದೆ ಗೊತ್ತಾ ಸರ್, ಒಂದು ಹಾರ ಹಾಕ್ಬಿಟ್ಟು ಬರ್ತೀನಿ ಸರ್. ಅವರಂತೂ ಇಲ್ಲ, ಬೋರ್ಡ್ಗೆ ಒಂದು ಹಾರ ಹಾಕ್ತೀವಿ ಅಂತ ಕೇಳಿದ್ರೆ ಅಷ್ಟೇನಾ ಸರ್? ನಿನ್ನೆ ಕೇಕ್ ಕಟ್ ಮಾಡಿದ್ದೀವಿ, ಒಂದು ತಪ್ಪು ಮಾಡಿಲ್ಲ ಸರ್. ನಾನು ಸುಮ್ಮನೆ 3 ರೇಟ್ ನಾನು ಹೊಡೆದಿದ್ದೀನಿ ಅವ್ರಿಗೆ, ನಾನು 3 ರೇಟ್ ಅವ್ರಿಗೆ ಹೊಡೆದಿದ್ದೀನಿ. ಏನಾಗ್ತಿತ್ತು? 353 ಕೇಸ್ ಆಗ್ತೀನಿ ನಿಮ್ಮ ವಯಸ್ಸೋದಿಗೆ. ಇವ್ರ ಮೇಲೆ ಯಾಕೆ ಕೇಸ್ ಆಗಲ್ಲ? ಈಗ ಯಾಕೆ ಕೇಸ್ ಆಗಲ್ಲ? ಹೊಡೆಯೋ ಅಧಿಕಾರ ಯಾರು ಕೊಟ್ಟಿದ್ದು? ತಪ್ಪ ಮಾತಾಡೋ ಕಾನೂನು ಪ್ರಕಾರ ಕೇಸ್ ಮಾಡಲಿ, ನಾನು ಕೋಟ ನೋಡ್ಕೊಳ್ತೀನಿ. ಜನ ಕಳಿಸಿ. ನನ್ನ ಮೇಲೆ ಹೊಡೆದಿದ್ದಾರೆ ಸರ್, ನನ್ನ ಮೇಲೆ ಅಲ್ಲೇ ಆಗಿದೆ ಸರ್. ದರ್ಶನ ಅಭಿಮಾನಿ ಅನ್ನೋ ಕಾರಣಕ್ಕೋಸ್ಕರ ಯಪ್ಪ ತುಂಬ ಅಲ್ಲ ಮಾಡಿದ್ದಾರೆ. ನ್ಯೂಸೆನ್ಸ್ ಅಂತ ಅಧಿಕಾರ ಕೊಟ್ಟಿದ್ದಾರೆ. ಸುಮ್ಮನೆ ಹೋಗ್ತೀಯ, ಏನ್ ಮಾಡ್ತೀಯ ಹೇಳು? ಕಂಪ್ಲೇಂಟ್ ಕೊಡು, ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡು. ಇಲ್ಲಿ ನ್ಯೂಸೆನ್ಸ್ ಮಾಡಬೇಡ. ಇಲ್ಲಿ ಅಷ್ಟೇನೆ ಹೋಗಿ ಸ್ಟೇಷನ್ ಅಲ್ಲಿ ಹೊಡೆದಿದ್ದಾರಲ್ವಾ, ಕಂಪ್ಲೇಂಟ್ ಮಾಡು ನೀನು ಹೋಗಿ. ಅಲ್ಲ ಸರ್, ಮಾಡ್ಲಿ ನೀನು ಮಾಡ್ಲಿ, ಸುಮ್ಮನೆ ಪಬ್ಲಿಕ್ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು. ಹೋಗಿ ಸುಮ್ಮನೆ ಹೋಗಿ ಕಂಪ್ಲೇಂಟ್ ಆಯ್ತು, ಕಂಪ್ಲೇಂಟ್ ಕೊಡ್ರಿ, ಹೋಗ್ರಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ.
ಸುಮ್ಮನೆ ರೋಡಲ್ಲಿ ನಿಂತ್ಕೊಂಡು ನಾನು ಇದನ್ನ ನ್ಯೂಸೆನ್ಸ್ ಮಾಡ್ಬೇಕು. ಕೊಲಂಬೋದ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ನಡೆದ 2026ರ ಟಿ20 ವಿಶ್ವಕಪ್ ಪಂದ್ಯದಲ್ಲಿ ಬಲಿಷ್ಠ ಭಾರತ ತಂಡ ಬದವರಿ ಪಾಕಿಸ್ತಾನವನ್ನ ಏಕಪಕ್ಷೀಯವಾಗಿ 61 ರನ್ಗಳಿಂದ ಸೋಲಿಸಿ ತನ್ನ ಅಜೇಯ ಓಟವನ್ನ ಮುಂದುವರೆಸಿತು. ಈ ಗೆಲುವಿನೊಂದಿಗೆ ಸೂಪರ್ 8 ಸುತ್ತಿಗೆ ಟಿಕೆಟ್ ಪಡೆದುಕೊಂಡಿತು. ಇತ್ತ ಈ ಪಂದ್ಯದಲ್ಲಾದರೂ ಭಾರತವನ್ನ ಸೋಲಿಸಿ ಅಭಿಮಾನಿಗಳ ಮನಸ್ಸಲ್ಲಿ ಹೀರೋಗಳಾಗಬೇಕು ಎಂದುಕೊಂಡಿದ್ದ ಪಾಕ್ ಆಟಗಾರರು ಹೀನಾಯ ಸೋಲಿನೊಂದಿಗೆ ಮತ್ತೆ ಖಳನಾಯಕರಾಗಿದ್ದಾರೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಪಾಕ್ ಅಭಿಮಾನಿಗಳ ಅಸಹನೆ ಕಟ್ಟೆ ಒಡೆದಿದೆ. ಭಾರತದ ವಿರುದ್ಧ ಪಾಕಿಸ್ತಾನ ಸೋತಾಗಲೆಲ್ಲ ಅಭಿಮಾನಿಗಳು ತಮ್ಮ ಕೋಪವನ್ನ ಟಿವಿಗಳ ಮೇಲೆ ತೋರಿಸೋದು ಹೊಸದೇನಲ್ಲ. ಪಾಕ್ ಅಭಿಮಾನಿಗಳ ಇಂತಹ ಕೃತ್ಯವನ್ನ ಬಹಳ ವರ್ಷಗಳಿಂದಲೇ ನೋಡುತ್ತಿದ್ದೇವೆ. ಇದೀಗ ಅಭಿಮಾನಿಗಳು ಟಿವಿಗಳನ್ನ ಹೊಡೆದು ಹಾಕೋದಕ್ಕೆ ಹೊಸ ಮಾರ್ಗವನ್ನ ಕಂಡುಕೊಂಡಿದ್ದಾರೆ. ಅದೇನೆಂದ್ರೆ ತಾವು ಧರಿಸಿದ ಶೂಗಳನ್ನ ಕಳಚಿ ಟಿವಿಗಳ ಮೇಲೆ ಎಸೆದು ಶೂಗಳಿಂದ ಹಾಗೂ ಇಟ್ಟಿಗೆಗಳಿಂದ ಟಿವಿಯನ್ನ ಹೊಡೆದು ಹಾಕೋಷ್ಟರ ಮಟ್ಟಿಗೆ ಪಾಕ್ ಅಭಿಮಾನಿಗಳು ತಮ್ಮ ಮಾನಸಿಕ ಸ್ಥಿಮಿತತೆಯನ್ನ ಕಳೆದುಕೊಂಡಿದ್ದಾರೆ. की तरफ मैच चला हार्दिक पांड्या की बॉल और ये उस्मान तारिक आउट हो गए। ओ भाईजान ये हालात है हमारी टीम के। इतनी गंदी टीम एक और मैच हम हार गए हैं। ये हालात हैं जी। ये पड़ी है आपकी एलसीडी, ये पड़ा है आपका मैच। पाकिस्तान की टीम मैच हार चुकी है। इंडिया के हाथ से एक दफा फिर जलील और रुसवा हो गई है। भाई चलती एलसीडी लाइव हमने तोड़ के रख दी है। ये पाकिस्तानी अवाम के हालात है। अवाम की तरफ मैच चला हार्दिक पांड्या की बॉल और ये उस्मान तारिक आउट हो गए। ओ भाईजान ये हालात है हमारी टीम के। इतनी गंदी टीम एक और मैच हम हार गए हैं। ये हालात हैं जी। ये पड़ी है आपकी एलसीडी, ये पड़ा है आपका मैच। पाकिस्तान की टीम मैच हार चुकी है। इंडिया के हाथ से एक दफा फिर जलील और रुसवा हो गई है। भाई चलती एलसीडी लाइव हमने तोड़ के रख दी है। ये पाकिस्तानी अवाम के हालात है। अवाम की तरफ मैच चला हार्दिक पांड्या की बॉल और ये उस्मान तारिक आउट हो गए। ओ भाईजान ಹಾವೇರಿಯಲ್ಲಿ 1000 ದಿನಗಳ ಸಾಧನ ಸಮಾವೇಶ ನಡೆದರೆ ಶಿವಮೊಗ್ಗದಲ್ಲಿ ರೈತರ ಭೂಮಿ ಕಸಿದುಕೊಳ್ಳೋ ಸಮಾವೇಶ ನಡೆಯುತ್ತಿದೆ ಎಂದು ಮಲೆನಾಡ ಹೋರಾಟ ಸಮಿತಿ ತೀನಾ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಡಮನೆಯಲ್ಲಿ 16 ಮನೆಗಳಲ್ಲಿ 11 ಮನೆಗಳು ಒಕ್ಕಲೆಬ್ಬಿಸಲಾಗಿದೆ. 5 ಕುಟುಂಬ ಆ ಬೆಟ್ಟಗುಡ್ಡಗಳಲ್ಲಿ ವಾಸವಾಗಿದೆ. ಕಂದಾಯ ಮಂತ್ರಿ ಕಂದಾಯ ಇಲಾಖೆಯನ್ನ ಕಿತ್ತು ಹಾಕಬೇಕು. ರೈತ ಜಮೀನಿನ ಪೋಡಿ ಮಾಡಲು ಆದೇಶ ಮಾಡಿರೋ ಕಂದಾಯ ಸಚಿವರು ಮಲೆನಾಡಿನ ರೈತರ ಸಮಸ್ಯೆ ಬಂದಾಗ ಗಪ್ ಚುಪ್ ಆಗಿಬಿಡ್ತಾರೆ. ಪ್ರಗತಿ ಪರಿಶೀಲನೆ ಸಭೆ ನಡೆಸಲು ಅವರಿಗೆ ಇದುವರೆಗೂ ಸಾಧ್ಯವಾಗಿಲ್ಲ. ಪೋಡಿ ಪ್ರಕರಣಗಳು ಜಿಲ್ಲೆಯಲ್ಲಿ 10 ಪ್ರಕರಣ ನಡೆದಿಲ್ಲ. ಕಾಡು ಮಂತ್ರಿ ಶಿವಮೊಗ್ಗಕ್ಕೆ ಪಿಕ್ನಿಕ್ಗೆ ಬಂದಿದ್ರು ಎಂದು ದೂರಿದರು. ಚಿಕ್ಕಮಗಳೂರು ಮತ್ತೆ ಹಾಸನ ಇನ್ನು ಒಟ್ಟು ಮಲೆನಾಡಿನ ವ್ಯಾಪ್ತಿಗೆ ಬರ್ತಕ್ಕಂಥದ್ದು 65 ವಿಧಾನಸಭಾ ಕ್ಷೇತ್ರಗಳಿದೆ. ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಭೂಮಿ ಸಮಸ್ಯೆ, ಅರಣ್ಯ ಭೂಮಿ ಸಮಸ್ಯೆ, ಬೇರೆ ಬೇರೆ ಭೂಮಿಗಳ ಸಮಸ್ಯೆ ಇವತ್ತು ಗಂಭೀರವಾಗಿದೆ. ಅದನ್ನು ಬಗೆಹರಿಸಬೇಕು ಅಂತ ಹೇಳಿ ಈಗ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮಲೆನಾಡು ರೈತರ ಸಮಸ್ಯೆ ಅಧ್ಯಯನ ಸಮಿತಿ ಅಂತ ಒಂದು ಸಮಿತಿಯನ್ನು ಘೋಷಣೆ ಮಾಡಿದರು. ಅದರಲ್ಲಿ ನಾನು ಸಹ ಇದ್ದೆ. ಕೊಡಗು, ಚಿಕ್ಕಮಗಳೂರು ಎಲ್ಲ ಮಲೆನಾಡಿನ ಜಿಲ್ಲೆಗಳ ಸದಸ್ಯರು ಅದರಲ್ಲಿದ್ದರು. ನಾವು ಮಲೆನಾಡಿನಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಅದನ್ನು ಪಟ್ಟಿ ಮಾಡಿ ಅದಕ್ಕೆ ಪರಿಹಾರ ಏನು ಅಂತಲೂ ಸಹ ನಾವು ಪಟ್ಟಿ ಮಾಡಿ ವರದಿಯನ್ನು ಕೊಟ್ಟು ಅಧ್ಯಯನ ವರದಿಯನ್ನು ರೆಡಿ ಮಾಡಿ ಶಿವಮೊಗ್ಗದಲ್ಲಿ ಒಂದು ಬೃಹತ್ ರೈತರ ಸಮಾವೇಶ ನಡೆಯಿತು. ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ 10,000 ಜನಕ್ಕಿಂತ ಹೆಚ್ಚು ಜನ ರೈತರು ಅದರಲ್ಲಿ ಭಾಗವಹಿಸಿದ್ರು.
ಅದರಲ್ಲಿ ಆಗಿನ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಕಾಗೋಡು ತಿಮ್ಮಪ್ಪನವರು, ಅದೇ ದಿನ ಮಧು ಬಂಗಾರಪ್ಪನವರು ಪಾದಯಾತ್ರೆ ಮಾಡಿದ್ರು. ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಬೇಕು, ಅರಣ್ಯವಾಸಿಗಳಿಗೆ ಹಕ್ಕುಪತ್ರ ಕೊಡಬೇಕು ಅಂತ ಮಾಡಿದ್ರು. ಆ ದಿನ ಸಭೆಯಲ್ಲಿ ಸಿದ್ದರಾಮಯ್ಯನವರು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ತಕ್ಷಣವೇ ಮಲೆನಾಡು ಜಿಲ್ಲೆಗಳ ರೈತರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ತಕ್ಷಣವೇ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಘೋಷಣೆಯನ್ನು ಮಾಡಿದರು. ಡಿ ಕೆ ಶಿವಕುಮಾರ್ ಅವರು ಅದನ್ನೇ ಹೇಳಿದರು. ಆದರೆ 1,000 ದಿನಗಳಲ್ಲಿ ಮಲೆನಾಡಿನ 6-7 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಸಮಸ್ಯೆ ಬಗ್ಗೆ ಒಂದು ಅರ್ಧ ಗಂಟೆನೂ ಸಮಯ ಈ ಮುಖ್ಯಮಂತ್ರಿಗೆ ಸಮಸ್ಯೆಯನ್ನು ಅರ್ಥ ಮಾಡಲಿಕ್ಕೆ, ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮೀಸಲಿಡ್ತಕ್ಕಂಥ ಯೋಗ್ಯತೆ ನಮ್ಮ ಮುಖ್ಯಮಂತ್ರಿಗೆ, ರಾಜ್ಯದ ಮುಖ್ಯಮಂತ್ರಿಗೆ ಬಂದಿಲ್ಲ. ಇವತ್ತು ಮಲೆನಾಡಿನ ಜನರಿಗೆ ದ್ರೋಹ ಬಗೆಯಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದಿಂದ ಆಗಿದೆ. ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ ಸುಮಾರು 40ರಿಂದ 50 ಸಾವಿರ ಜನರ ಹಕ್ಕುಪತ್ರನ ವಜಾ ಮಾಡೋ ಕಾರ್ಯಕ್ರಮ ಇವತ್ತು ಸರ್ಕಾರದಿಂದ ಆಗ್ತಾ ಇದೆ. ಸಾಗರ, ಶಿವಮೊಗ್ಗ ಉಪವಿಭಾಗಾಧಿಕಾರಿಗಳು ಬ್ರಿಟಿಷರು ಮಹಾರಾಜರ ಕಾಲದಲ್ಲಿ ಇದು ಫಾರೆಸ್ಟ್ ಆಗಿತ್ತು, ಹೈಕೋರ್ಟ್ ಆದೇಶ ಮಾಡಿದೆ ಅಂತ ಹೇಳಿ ಇವತ್ತು ಹಕ್ಕುಪತ್ರಗಳನ್ನು ವಜಾ ಮಾಡೋದಕ್ಕೆ ಸುಮಾರು ಬರೀ ಭದ್ರಾವತಿ ತಾಲೂಕು ಒಂದರಲ್ಲೇ 11,500 ಜನಕ್ಕೆ ಕೇಸ್ ಹಾಕಿದ್ದಾರೆ. ಶಿವಮೊಗ್ಗ ಗ್ರಾಮಾಂತರ, ಸಾಗರ, ಸೊರಬ, ಶಿಕಾರಿಪುರ, ತೀರ್ಥಹಳ್ಳಿ ಎಲ್ಲ ಭಾಗದಲ್ಲಿ ಇವತ್ತು ರೈತರ ಹಕ್ಕುಪತ್ರಗಳನ್ನು ತಹಸೀಲ್ದಾರೇ ಕೊಟ್ಟಿರೋ ಹಕ್ಕುಪತ್ರ, ದೇವರಾಜ ಅರಸು ಕಾಲದಲ್ಲಿ ಕೊಟ್ಟಂಥ ಹಕ್ಕುಪತ್ರ, ಕಾಗೋಡು ತಿಮ್ಮಪ್ಪನವರು, ಬಂಗಾರಪ್ಪನವ್ರ ಕಾಲದಲ್ಲಿ ಕೊಟ್ಟಂಥ ಹಕ್ಕುಪತ್ರನ ವಜಾ ಮಾಡೋ ಕಾರ್ಯಕ್ರಮ ಇವತ್ತು ಈ ಸರ್ಕಾರದಿಂದ ಆಗ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಹಕ್ಕುಪತ್ರಗಳನ್ನು ಕೊಡ್ತೀವಿ, ಮನೆಗಳನ್ನು ಕಟ್ಕೊಂಡವರಿಗೆ, ಜಮೀನುಗಳನ್ನು ಸಾಗುವಳಿ ಮಾಡಿದವರಿಗೆ ಅಂತ ಸಮಾವೇಶ ಮಾಡ್ತಾರೆ. ಆದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಕ್ಕುಪತ್ರಗಳನ್ನು ವಜಾ ಮಾಡೋ ಸಮಾವೇಶ, ಹಕ್ಕುಪತ್ರಗಳನ್ನು ಜನರ ಭೂಮಿಯ ಹಕ್ಕನ್ನು ಕಸಿದ್ಕೊಳ್ಳೋಂಥ ಸಮಾವೇಶ ಇವತ್ತು ಅನಧಿಕೃತವಾಗಿ ನಡೀತಾ ಇದೆ. ಈ ಹಿಂದೆ ಕೃಷ್ಣ ಬೈರೇಗೌಡರು ಶಿವಮೊಗ್ಗಕ್ಕೆ ಬಂದಿದ್ದರು. ಅವರ ಮಾಧ್ಯಮದವ್ರ ಹತ್ರ ಮಾತಾಡಿ ಏನು ಹೇಳಿದ್ರು, ಇಡೀ ರಾಜ್ಯದಲ್ಲಿ ಭೂಮಿ ಸಮಸ್ಯೆ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಜಾಸ್ತಿ, ನಾವು ಕಂದಾಯ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರನೂ ಸಹ ಕಸ್ಕೊಳ್ಳೋದಕ್ಕೆ ಇವತ್ತು ಅರಣ್ಯ ಇಲಾಖೆ ನಮ್ಮದು ಅಂತ ಹೇಳ್ತಾ ಇದೆ. ಈ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ನನ್ನ ಕೈಲೂ ಆಗೋದಿಲ್ಲ, ಉನ್ನತ ಮಟ್ಟದಲ್ಲಿ ಬಗೆಹರಿಬೇಕು ಅಂದರು. ಕೃಷ್ಣ ಬೈರೇಗೌಡರು ಅತ್ಯಂತ ಬೇಜವಾಬ್ದಾರಿತನದಿಂದ ಕಂದಾಯ ಮಂತ್ರಿ ವಹಿಸಿದ್ದಾರೆ ಶಿವಮೊಗ್ಗ ಮತ್ತು ಮಲೆನಾಡಿನ ಸಮಸ್ಯೆಗಳ ಬಗ್ಗೆ. ಹಾಗೂ ಚಿಕ್ಕಮಗಳೂರು ಮತ್ತು ಕದರಿ ಹುಣ್ಣಿಮೆ ಹಬ್ಬದ ಪ್ರಯುಕ್ತ ಗ್ರಾಮೋದಯ ವಾಲಿಬಾಲ್ ಟೂರ್ನಮೆಂಟ್ ನಡೆದಿದೆ. ಈ ಪಂದ್ಯಾಟ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಐಬಸಾಪುರ ಗ್ರಾಮದಲ್ಲಿ ನಡೆದಿದ್ದು, ಗ್ರಾಮೀಣ ಕ್ರೀಡೆ ಅನ್ನೋದು ಒಂದು ವಿಶ್ವಮಟ್ಟದ ಬೆಳವಣಿಗೆಗೆ, ಶಿಸ್ತಿಗೆ ದಾರಿಯಾಗಲಿದೆ ಎಂದು ಐಬಸಾಪುರದ ಪ್ರಸಾದ್ ಕುಮಾರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ವೆಂಕಟೇಶ್, ಚಿರಂಜೀವಿ, ಸುರೇಶ್ ಸೇರಿ ಊರಿನ ಗ್ರಾಮಸ್ಥರು ಮತ್ತು ಪ್ರಮುಖ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸಾಕು ಎಲ್ಲಿ ನೋಡಿ, ಹಾಗೆ ಇರಿ ಹಂಗೇರಿ ಸ್ವಲ್ಪ ಒಂಚೂರಿಂದ ಬನ್ನಿ, ಇರೋ ನಿಮಿಷ ಸ್ವಲ್ಪ ಗಿಡಗಳ ಕೆಳಗಡೆ ಬಿಡಲ್ತೀನಿ. ಹಾಗೆ ಇರಿ.
ಎಲ್ಲೋಡೆ ಎಲ್ಲ ಹಾಗೆ ಇರಿ. ದಯವಿಟ್ಟು ಅದಕ್ಕೆ ಇದನ್ನ ಸ್ಪೋರ್ಟಿವ್ ಅಂತಾರೆ. ಸ್ಪೋರ್ಟ್ಸ್ನ ಸ್ಪೋರ್ಟಿವ್ ಆಗಿ ತಗೊಂಡ್ಬೇಕು. ಗೆಲ್ಲಲಿ ಸೋಲ್ಲಿ ಆ ರೀತಿಯಲ್ಲಿ ತೆಗೆದುಕೊಳ್ಳಿ. ಗೆಲುವು ಏನು ಸೋಲು ಏನು ಅಂತಿಮ ಅಲ್ಲ, ಗೆಲುವು ಏನು ಫೈನಲ್ ಅಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಾಗೂ ಹಿಂದುಳಿದ ವರ್ಗದವರಿಗೆ ಇರುವ ಮೀಸಲಾತಿ ಪ್ರಮಾಣ ಗಟ್ಟಿಗೊಳಿಸಲು ಮತ್ತು ಅದು ಜಾರಿಗೆ ತರಲು ಅನುಕೂಲವಾಗುವಂತೆ ಸಂವಿಧಾನದ 9ನೇ ಪರಿಚ್ಛೇದಕ್ಕೆ ಅಳವಡಿಸಬೇಕು ಎಂದು ರಾಜ್ಯ ವಾಲ್ಮೀಕಿ ಸಮಾಜದ ಮುಖಂಡ ಹಾಗೂ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಇರುವ ಮೀಸಲಾತಿಯನ್ನ ಕಳೆದ ಬಿಜೆಪಿ ಸರ್ಕಾರದಲ್ಲಿಯೇ 56% ಹೆಚ್ಚಿಸಲಾಗಿತ್ತು. ಈ ಬಾರಿಯ ಬೆಳಗಾವಿ ಅಧಿವೇಶನದಲ್ಲಿಯೂ ಕೂಡ ರಾಜ್ಯ ಸರ್ಕಾರ ಇದನ್ನ ಒಪ್ಪಿ ಕೇಂದ್ರಕ್ಕೆ ಮನವಿ ಸಲ್ಲಿಸಿತು. ಆದರೆ ಇದು ಸಂವಿಧಾನದ 9ನೇ ಪರಿಚ್ಛೇದಕ್ಕೆ ಸೇರಿಸದ ಹೊರತು ಅದು ಜಾರಿಯಾಗುವುದಿಲ್ಲ. ಇದರಿಂದ ಕೋಟ್ಯಾಂತರ ಎಸ್ಸಿ ಎಸ್ಟಿ ಹಾಗೂ ಹಿಂದುಳಿದ ವರ್ಗಗಳಿಗೆ ಅನ್ಯಾಯವಾಗುತ್ತದೆ. ಆದ್ರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ತಮ್ಮ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಬೇಕು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಿ ಬಳಿ ಸರ್ವಪಕ್ಷ ನಿಯೋಗ ಕರೆದುಕೊಂಡು ಹೋಗಿ ಸಂವಿಧಾನದ 9ನೇ ಪರಿಚ್ಛೇದಕ್ಕೆ ಇದನ್ನು ಸೇರಿಸಬೇಕು. ಪ್ರಧಾನಮಂತ್ರಿ ಮೋದಿ ಅವರಿಗೆ ಹಿಂದುಳಿದವರ ಬಗ್ಗೆ ಕಾಳಜಿ ಇದ್ರೆ ತಕ್ಷಣವೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 50 ಲಕ್ಷ ಜನ ವಾಲ್ಮೀಕಿ ಸಮಾಜದವರಿದ್ದಾರೆ. ಹಾಗೆ ಶೆಡ್ಯೂಲ್ ಕಾಸ್ಟ್ ಸುಮಾರು 1,25,00,000 ಜನ ಇದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸಸ್ ಸುಮಾರು 2,25,00,000 ಜನ ಇದ್ದಾರೆ. ಈ 3 ವರ್ಗಗಳನ್ನು ಸೇರಿಸಿದರೆ ಸುಮಾರು 4 ಕೋಟಿ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ. 2011ರ ಸೆನ್ಸಸ್ ಪ್ರಕಾರ ಎಸ್ ಟಿ ಪಾಪ್ಯುಲೇಷನ್ನು ಸುಮಾರು 7% ಇದೆ. ಎಸ್ ಸಿ ಪಾಪ್ಯುಲೇಷನ್ 17.1% ಇದೆ. ಹಾಗೆ ಒ ಬಿ ಸಿ 32ಕ್ಕೂ ಹೆಚ್ಚು ಪರ್ಸೆಂಟ್ ಜಾಸ್ತಿ ಇದೆ. ಸಂವಿಧಾನದ ಆಶಯಗಳ ರೀತ್ಯ ಅಥವಾ ಸಂವಿಧಾನದ ಆರ್ಟಿಕಲ್ 341, ಆರ್ಟಿಕಲ್ 342, 341 ಎಸ್ ಸಿ, 342 ಎಸ್ ಟಿ, read with Article 15 and 16 of the Constitution. ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ವರ್ಗಗಳಿಗೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಪ್ರಪೋರ್ಷನೇಟ್ ಟು ದ ಪಾಪ್ಯುಲೇಷನ್, ಸೊ ಹ್ಯಾಸ್ ಟು ಬಿ ಗಿವನ್, ರಿಸರ್ವೇಷನ್ ಹ್ಯಾಸ್ ಟು ಬಿ ಗಿವನ್ ಅಂತೇಳಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಇವತ್ತು ಪೊಲಿಟಿಕಲ್ ರಿಸರ್ವೇಷನ್ ಅಸೆಂಬ್ಲಿಗೆ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ನಗರಸಭೆಗಳಿರ್ಬೋದು, ಇವು ಎಲ್ಲದರಲ್ಲೂ ಸಹ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ ಸಿ ಮತ್ತು ಎಸ್ ಟಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಹಾಗೆ 2013ರ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆನಲ್ಲೂ ಸಹ ಹಣ ಅಲೋಕೇಟ್ ಮಾಡಬೇಕಾದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಮಾಡಬೇಕು ಅನ್ನೋಂಥ ಕಾನೂನು ಮಾಡಿದ್ದಾರೆ, ಅಲೋಕೇಟ್ ಮಾಡ್ತಾ ಇದ್ದಾರೆ. ಬಳಕೆ ಮಾಡ್ತಾ ಇರೋದ್ರ ಬಗ್ಗೆ ಆಮೇಲೆ ಹೇಳ್ತೇನೆ. ಆದರೆ ವೆರಾಸ್ ಇನ್ ದ ಕೇಸ್ ಆಫ್ ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟ್, ಶಿಕ್ಷಣ ಮತ್ತು ಉದ್ಯೋಗಕ್ಕೆ ನಮ್ಮ ಅನೇಕ ವರ್ಷಗಳ ಹೋರಾಟ ಇದ್ದರೂ ಸಹ
ನಾಯಕ ಸಮಾಜದ ಪರ್ಯಾಯ ಪದಗಳನ್ನು 19th ಏಪ್ರಿಲ್ 1991 ನಾಯಕ ಸಮಾಜದ ಪರ್ಯಾಯ ಪದಗಳನ್ನು ST ಲಿಸ್ಟಿಗೆ ಸೇರಿಸಿದ ಮೇಲೆ ಪಾಪ್ಯುಲೇಷನ್ 7% ಆಯಿತು ST. ಅವತ್ತಿನಿಂದ ನಾವು ಸದನದ ಒಳಗಡೆ ಮತ್ತು ಹೊರಗಡೆ ಅನೇಕ ರೀತಿಯಾದಂಥ ಹೋರಾಟಗಳನ್ನು ಮಾಡಿದಂಥ ಅದರ ಪರಿಣಾಮ ಸೊ 2022ರಲ್ಲಿ 23/10/2022 ಆಗಿನ BJP ಸರ್ಕಾರ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಆನ್ ದ ಬೇಸ್ ಆಫ್ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ ವರದಿ ಆಧಾರದ ಮೇಲೆ SCಗಳಿಗೆ 15ರ ಬದಲು 17%, STಗಳಿಗೆ 3ರ ಬದಲು 7%, ಹಾಗೆ OBCಗಳಿಗೆ 32% ರಿಸರ್ವೇಷನ್ ಮಾಡಿ ಸೊ ಕಾನೂನನ್ನು ಮಾಡಲಾಯಿತು. ಆದರೆ 1992ರ ಇಂದಿರಾ ಸಹಾನೀಸ್ ಕೇಸ್ ಅಥವಾ ಅದನ್ನು ಮಂಡಲ್ ವರದಿ ಕೇಸ್ ಅಂತಲೂ ಸಹ ಕರೀತಾರೆ. ಅದರಲ್ಲಿ ಒಂದು ಆದೇಶ ಸುಪ್ರೀಂ ಕೋರ್ಟ್ ಇದೆ, ರಿಸರ್ವೇಷನ್ನು ಜನರಲಿ ಶಾಲ್ ನಾಟ್ ಎಕ್ಸೀಡ್ 50% ಅಂತೇಳಿ. ಆದರೆ ಅದೇ ನ್ಯಾಯಾಧೀಶರುಗಳೇ ಹೇಳಿದ್ದಾರೆ ಇನ್ ಎ ಸ್ಪೆಷಲ್ ಕೇಸಸ್ ಆನ್ ದ ಬೇಸ್ ಆಫ್ ಎಂಪರಿಕಲ್ ಡಾಟಾ ಯಾವುದಾದರೂ ವರ್ಗಕ್ಕೆ ಅನ್ಯಾಯ ಆಗಿದ್ದರೆ ಅಂಥ ಸಂದರ್ಭದಲ್ಲಿ 50% ಮೀಸಲಾತಿಯನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ದೇವರುಗಳ ಮೆರವಣಿಗೆ ನಡೆದಿದೆ. ರಾಮನಾಮವನ್ನ ಜಪ ಮಾಡುತ್ತಾ ಹಿಂದೂಗಳ ಸಂಕೇತ ಹನುಮ ಧ್ವಜವನ್ನ ಕೈಯಲ್ಲಿ ಹಿಡಿದು ಮುಖ್ಯ ಬೀದಿಗಳಲ್ಲಿ ಹಿಂದೂ ಕಾರ್ಯಕರ್ತರು ಸಂಚರಿಸಿದ್ದಾರೆ. ಕಾರ್ಯಕ್ರಮಕ್ಕೆ ವಿವಿಧ ಕಲಾ ತಂಡಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದಿವೆ. ಮೆರವಣಿಗೆ ನಂತರ ದೇವನಹಳ್ಳಿ ಪಟ್ಟಣದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಹಿಂದೂ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಿದವರಿಗೆ ಆಹ್ವಾನ ಕೊಟ್ಟು ಹಿಂದೂ ಸಂಪ್ರದಾಯದ ಬಗೆಗಿನ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ನಂತರ ಗೌರವ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ. ಮಿಂದು ನಲಿಯುವ ಮಿಲನವಾಗುವ ಮಿಂದು ನಲಿಯುವ ಇಂದು ಮಹಾಸಂಸ್ಕೃತಿಯ ಧರ್ಮೋತ್ಸವ ಧರ್ಮ ಸಂಸ್ಕೃತಿಯ ಧರ್ಮೋತ್ಸವ ಧರ್ಮ ಜಾಗೃತಿ ಬಾಯಲ್ಲಿ ನಿನ್ನ ನಾಮ ಅಮರವಾಗಲಿ ಜಯ ರಾಮ ಅಮರವಾಗಲಿ ಜಯ ರಾಮ ಜಯ ರಾಮ ಜಯ ಜಯ ರಾಮ ಜಯ ರಾಮ ಜಯ ಜಯ ರಾಮ ಸೀತಾರಾಮ ಜಯ ಜಯ ರಾಮ ಸೀತಾರಾಮ ಅಖಂಡ ಅಭಿನವ ರಾಮ ಶ್ರೀರಾಮ ರಾಮ ರಾಮ ಶ್ರೀರಾಮ ರಾಮ. ಒಂದು ಗೀತೆಯನ್ನು ಬರೆದೆ, ಗೀತೆಯನ್ನು ಹಾಡಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಯಾರು ಬೇಸರ ಮಾಡ್ಕೊಬೇಡಿ. ಉತ್ಸವ ಉತ್ಸವ ಸಮಾಜೋತ್ಸವ ಉತ್ಸವ ಉತ್ಸವ ಸಮಾಜೋತ್ಸವ ಸಮಾಜೋತ್ಸವ ಹಿಂದೂ ಸಮಾಜ. ಬನ್ನಿ ಬನ್ನಿ ಹಿಂದೂಗಳೇ ಒಂದು ಗೂಡು, ಬನ್ನಿ ಬಂಧುಗಳೇ ನಾವು ಹೋಗುವ, ಬನ್ನಿ ಬನ್ನಿ ಬಂಧುಗಳೇ ನಾವು ಹೋಗುವ. ಉತ್ಸವ
ಹಿಂದೂ ಧರ್ಮ ವಿಶಾಲ ಧರ್ಮವೆನ್ನುವ ಶಾಲಾ ಕಟ್ಟಡದಿಂದ ಜಿಗಿದು ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿರೋ ಘಟನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದಿದೆ. ಈ ಕುರಿತ ಹೆಚ್ಚಿನ ಮಾಹಿತಿ ತಿಳಿಯೋಣ ಪುಟ್ಟ ವಿರಾಮದ ನಂತರ. ನಿಮ್ಮೂರಿನಲ್ಲಿ ಸಮಸ್ಯೆಗಳು ಇವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸ್ಆಪ್ ವರದಿಗಾರ. ವಿಶ್ವವಿಖ್ಯಾತ ಜೋಗ ಜಲಪಾತ, ಆಗುಂಬೆಯ ವೈಭವ, ಕೊಡಚಾದ್ರಿಯ ಸೌಂದರ್ಯ, ತುಂಗೆ ಮತ್ತು ಭದ್ರೆಯರ ಆರ್ಭಟ, ಶರಾವತಿ ನದಿಯ ವಿಹಂಗಮ ನೋಟ, ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ, ಈಸೂರಿನ ಹೋರಾಟದ ಕಿಚ್ಚು, ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ. ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ 24x7 ವೀಕ್ಷಿಸಿ. ಫೇಸ್ಬುಕ್ನಲ್ಲಿ 2 ಲಕ್ಷ ಫಾಲೋವರ್ಸ್, ಯೂಟ್ಯೂಬ್ನಲ್ಲಿ 1,90,000 ಸಬ್ಸ್ಕ್ರೈಬರ್ಸ್, ರಾಜ್ಯಾದ್ಯಂತ ಕೋಟಿ ಕೋಟಿ ವೀಕ್ಷಕರು. ಕೋಟಿ ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಕನ್ನಡ ಮೀಡಿಯಂ 24x7. ವಿರಾಮದ ನಂತರ ನಮ್ಮವರು ನಮ್ಮ ಸುದ್ದಿಗೆ ಸ್ವಾಗತ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವ ಐತಿಹಾಸಿಕ ಪ್ರಸಿದ್ಧ ಗುಳಿಗುಳಿ ಶಂಕರ ದೇವಾಲಯದಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಕಾರ್ಯಕ್ರಮ ನೆರವೇರಿದೆ. ಜಾಗರಣೆ ಪ್ರಯುಕ್ತ ನಿನ್ನೆ ರಾತ್ರಿ ಇಡೀ ದೇವಾಲಯದಲ್ಲಿ ವಿಶೇಷ ಪೂಜೆ, ಹೋಮ ಹವನ ಸೇರಿ ಯಕ್ಷಗಾನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಸದ್ಯ ಈ ಬಗ್ಗೆ ದೇವಸ್ಥಾನ ಮಂಡಳಿ ಹಾಗೂ ದೇವಸ್ಥಾನದ ಪ್ರಧಾನ ಅರ್ಚಕರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು ದೇವಾಲಯದ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿದ್ದಾರೆ.
ವಿದ್ಯಾರ್ಥಿ ಶಾಲಾ ಕಟ್ಟಡದಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿರೋ ಘಟನೆ ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರದಲ್ಲಿ ನಡೆದಿದೆ. ಭರಮಸಾಗರದ ಡಿವಿಎಸ್ ಶಾಲೆಯಲ್ಲಿ ಘಟನೆ ನಡೆದಿದ್ದು, ಕೊಟ್ರೇಶ್ ಎಂಬ ವಿದ್ಯಾರ್ಥಿ ಸಾವಿಗೀಡಾಗಿದ್ದಾನೆ. ಸದ್ಯ ಈ ಸಾವಿಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಮೃತ ಬಾಲಕನ ಮೃತದೇಹವನ್ನ ಭರಮಸಾಗರದ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದ್ದು, ಸ್ಥಳಕ್ಕೆ ಭರಮಸಾಗರ ಪಿಐ ಪ್ರಸಾದ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಲಕ್ಷ ರೂಪಾಯಿ ದಂಡ ಪಾವತಿಸಿ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನು 3 ವರ್ಷದವರೆಗೆ ನವೀಕರಣಗೊಳಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಕೆಎಸ್ಐಡಿಸಿ ಅಧ್ಯಕ್ಷ ನಂಜಯ್ಯನಮಠ ಹೇಳಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ 3 ತಿಂಗಳ ಹಿಂದೆ ಶಿವಮೊಗ್ಗಕ್ಕೆ ಬಂದಾಗ 300 ಜನ ರೈತರು ನಿವೇಶನಕ್ಕಾಗಿ ಪ್ರತಿಭಟಿಸಿದ್ರು. ಅವರ ಬೇಡಿಕೆಯನ್ನ ಕೆಎಚ್ಬಿ ಕೊಡಬೇಕು, ಸಿಎಂಗೆ ಈ ಬಗ್ಗೆ ಮನವಿ ಮಾಡಿಕೊಳ್ಳುವುದಾಗಿ ತಿಳಿಸಿದರು. ಸದ್ಯ ಇದೀಗ ಶಿವಮೊಗ್ಗದ ವಿಮಾನ ನಿಲ್ದಾಣದ ನೈಟ್ ಲ್ಯಾಂಡಿಂಗ್ ನಿರ್ಮಾಣಕ್ಕೆ ಡಿಸಿಸಿಐ ವಿಧಿಸಿದ ದಂಡ ಅಡ್ಡವಿತ್ತು. ಅದನ್ನು ನಿವಾರಿಸಿ ಈಗ 7 ತಿಂಗಳ ಒಳಗಾಗಿ ರಾತ್ರಿ ವಿಮಾನ ಸಂಚಾರ ಆರಂಭಿಸಲಾಗುತ್ತದೆ. ಡಿವಿಒಆರ್ ಯಾಂತ್ರಿಕ ವ್ಯವಸ್ಥೆಯ ಟೆಂಡರ್ ಮುಗಿಸಲಾಗಿದೆ. ಮಣ್ಣಿನ ಪರೀಕ್ಷೆ ವರದಿಗಾಗಿ ಕರೆಯಲಾಗುತ್ತಿದೆ. ಈ ವಾರದಲ್ಲಿ ವರದಿ ಬರೋ ನಿರೀಕ್ಷೆಯಲ್ಲಿದ್ದೇವೆ. ನೈಟ್ ಲ್ಯಾಂಡಿಂಗ್ ಇಲ್ಲದೆ ಹವಾಮಾನ ವೈಪರೀತ್ಯದಿಂದ ವಿಮಾನಗಳು ವಾಪಸ್ ಹೋಗದಂತೆ ನೋಡಿಕೊಳ್ಳಲು ಈ ನೈಟ್ ಲ್ಯಾಂಡಿಂಗ್ ಸಹಾಯವಾಗಲಿದೆ. ಜೊತೆಗೆ ರಾತ್ರಿಯ ವೇಳೆಯಲ್ಲಿ ವಿಮಾನ ಹಾರಾಟಕ್ಕೆ ಅನುಕೂಲವಾಗಲಿದೆ ಎಂದರು. ಆ ಸಂದರ್ಭದಲ್ಲಿ ತಾವು ಒಂದು ವಿಷಯ ಗಮನಕ್ಕೆ ತಂದಿದ್ರಿ. ರಿನ್ಯೂವಲ್ ಮಾಡಿಕೊಂಡಿಲ್ಲ. ನೀವು ರಿನ್ಯೂವಲ್ ಆಗದೆ ಇಲ್ಲಿ ಯಾವುದೇ ಪರ್ಮಿಷನ್ ಆಗಲಿ ಅಭಿವೃದ್ಧಿ ಕಾರ್ಯ ಆಗೋದಿಲ್ಲ ಅನ್ನುವಂಥದ್ದು ನಾವು ಪತ್ರಿಕಾ ಈ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಿತ್ತು. ನಾನು ಅಧ್ಯಕ್ಷನಾಗಿ ಇದ್ದಿದ್ದರಿಂದ ಯಾರೂ ಆ ಗಮನಕ್ಕೆ ನನಗೆ ತಂದಿರಲಿಲ್ಲ. ಶಿವಮೊಗ್ಗ ಏರ್ಪೋರ್ಟ್ ಲೈಸೆನ್ಸ್ ನವೀಕರಣ ಆಗದೇ ಇರುವುದು ನಾನು ಇಲ್ಲಿ ಬಂದಾಗ ತಿಳಿದಿತ್ತು. ಅದರ ಜೊತೆಯಲ್ಲಿ ನಾವು ಪತ್ರಿಕಾಗೋಷ್ಠಿಯಲ್ಲಿದ್ದಾಗಲೇ ಪತ್ರಿಕಾ ಸ್ನೇಹಿತರು ಕೂಡ ಈ ವಿಷಯ ಗಮನಕ್ಕೆ ತಂದಿದ್ದರು. ನಾನು ತಮ್ಮೆದುರಿಗೇ ಅವತ್ತೇ ಈ ವಿಚಾರವನ್ನು ಇಲ್ಲಿಂದಲೇ ನಮ್ಮ ಅಧಿಕಾರಿ ಸ್ನೇಹಿತಿಗೆ ನಾಳೆ ಸಾಯಂಕಾಲದ ಒಳಗಾಗಿ 22 ಲಕ್ಷ ರೂಪಾಯಿ ದಂಡದ ಹಣವನ್ನು ಪಾವತಿ ಮಾಡಿ ಆ ಕಾರ್ಯ ಮುಗಿಬೇಕು ಅಂತಕ್ಕಂಥದ್ದನ್ನು ತಮ್ಮೆದುರಿಗೆ ಹೇಳಿದ್ದೆ. ಆ ಪ್ರಕಾರ ಅದು ಮರುದಿವಸ ಅಲ್ಲ, ಅವತ್ತೇ ಸಾಯಂಕಾಲ ನೀವು ಮಾತನಾಡಿದ ಸಾಯಂಕಾಲವೇ 22 ಲಕ್ಷ ರೂಪಾಯಿ ಹಣ ನವೀಕರಣಕ್ಕಾಗಿ ತುಂಬಿ ಅದು ನವೀಕರಣಗೊಂಡಿದೆ. ಅದಕ್ಕೆ ಯಾವುದೇ ಇನ್ನೂ 3 ವರ್ಷಗಳ ಕಾಲ ಯಾವುದೇ ಅನಾನುಕೂಲ ಆಡಳಿತಾತ್ಮಕವಾಗಿ ಆಗೋದಿಲ್ಲ. ನಾನು ಅಲ್ಲಿ ತುಂಬಿರ್ತಕ್ಕಂಥ ರಸೀಟನ್ನು ಕೂಡ ತಮಗೆ ಮಾತು ಕೊಟ್ಟ ಪ್ರಕಾರ ಕಳಿಸ್ಕೊಟ್ಟಿದ್ದೆ ತಮ್ಮ ವಾಟ್ಸಪ್ಪಿಗೆ, ಬಹುಶಃ ಬಂದಿರಬಹುದು. ಸ್ನೇಹಿತರೆ, ಈಗ ನಮ್ಮ ಗುರಿ ಮುಂದಿನ 6 ರಿಂದ 7 ತಿಂಗಳು ಒಳಗಾಗಿ ರಾತ್ರಿ ವಿಮಾನ ಸಂಚಾರವನ್ನು ಪ್ರಾರಂಭ ಮಾಡತಕ್ಕಂಥ ಗುರಿ ಇಟ್ಕೊಂಡಿದ್ದೆ. ಅದಕ್ಕೆ ಕಾರಣ
6 ತಿಂಗಳ ಯಾಕೆ ಬೇಕಾಗಬಹುದು ಅನ್ನುವಂಥ ಸಂದರ್ಭ ಬರಬಹುದು. ಇದೀಗ ನಾವು DVOR DME ಈ ಒಂದು ಯೋಜನೆಯನ್ನು ಮಂಜೂರಾತಿ ಕೊಟ್ಟಿದ್ದೇವೆ ಸರ್. ಇದು DVOR ಅಂತ ಹೇಳಿ ದಿಕ್ಸೂಚನೆ ಕೊಡ್ತಕ್ಕಂತಹ ಒಂದು ಯಾಂತ್ರಿಕ ವ್ಯವಸ್ಥೆ ನಮ್ಮ ಏರ್ಪೋರ್ಟಲ್ಲಿ ಇರುವಂಥದ್ದು. ಇದು ಈಗ ಟೆಂಡರ್ ಪ್ರಕ್ರಿಯೆ ಮುಗಿದು ಅದಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿದ್ದೇವೆ. ಆ ಕೇಂದ್ರವನ್ನು ಸ್ಥಾಪನೆ ಮಾಡತಕ್ಕಂಥ ಸ್ಥಳದ ಮಣ್ಣನ್ನು ಪರೀಕ್ಷೆಗೆ ಕಳಿಸಲಾಗಿದೆ. ಮಣ್ಣಿನ ಪರೀಕ್ಷೆ ವರದಿ ಈ ವಾರದಲ್ಲಿ ಬರಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಅದಕ್ಕೊಂದು ಕೆಲವೊಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಐತಿಹಾಸಿಕ ಹಂಪಿಯ ಜನತಾ ಫ್ಲಾಟ್ ಪ್ರದೇಶದಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಶ್ರೀ ವಿರೂಪಾಕ್ಷ ದೇಗುಲದ ಕೂಗಳತೆ ದೂರದಲ್ಲಿಯೇ ಚಿರತೆ ಕಂಡು ಬಂದಿರೋದು ಪ್ರವಾಸಿಗರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಚಿರತೆ ಓಡಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿರತೆ ಓಡಾಟದ ದೃಶ್ಯ ಕಂಡು ಜನರು ಭಯಭೀತರಾಗಿದ್ದಾರೆ. ಬಹು ನಿರೀಕ್ಷಿತ ಪಂದ್ಯದಲ್ಲಿ ನಿರೀಕ್ಷೆಯಂತೆ ಭಾರತ ತಂಡ ಭರ್ಜರಿ ಗೆಲುವು ದಾಖಲಿಸಿದೆ. ಅದು ಕೂಡ ಬರೋಬ್ಬರಿ 61 ರನ್ಗಳ ಅಂತರದಿಂದ. ಕೊಲಂಬೋದ ಆರ್ ಪ್ರೇಮದಾಸ್ ಮೈದಾನದಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಪಾಕಿಸ್ತಾನ ತಂಡವು ಬೌಲಿಂಗ್ ಆಯ್ದುಕೊಂಡಿತ್ತು. ಅದರಂತೆ ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾಗೆ ಇಶಾನ್ ಕಿಶನ್ ಸ್ಫೋಟಕ ಆರಂಭ ಒದಗಿಸಿದ್ರು. ಈ ಭರ್ಜರಿ ಆರಂಭದ ನೆರವಿನೊಂದಿಗೆ ಭಾರತ ತಂಡವು 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 175 ರನ್ ಕಲೆ ಹಾಕಿತು. ಈ ಮೂಲಕ ಪಾಕ್ ಪಡೆಗೆ 176 ರನ್ಗಳ ಕಠಿಣ ಗುರಿ ನೀಡಿದ್ರು. ಈ ಗುರಿಯನ್ನ ಬೆನ್ನತ್ತಿದ ಪಾಕಿಸ್ತಾನ್ ತಂಡವು ಪವರ್ ಪ್ಲೇನಲ್ಲೇ 4 ವಿಕೆಟ್ ಕಳೆದುಕೊಂಡಿದ್ರು. ಈ ಆಘಾತದಿಂದ ಹೊರಬರುವ ಮುನ್ನವೇ ಟೀಂ ಇಂಡಿಯಾ ಪಾಕ್ ತಂಡವನ್ನ 18 ಓವರ್ಗಳಲ್ಲಿ 114 ರನ್ಗಳಿಗೆ ಆಲ್ ಔಟ್ ಮಾಡಿದ್ರು. ಈ ಮೂಲಕ ಟೀಂ ಇಂಡಿಯಾ 61 ರನ್ಗಳ ಭರ್ಜರಿ ಜಯ ಸಾಧಿಸಿತು. ಈ ಭರ್ಜರಿ ಗೆಲುವಿನೊಂದಿಗೆ ಟೀಂ ಇಂಡಿಯಾ T20 ವಿಶ್ವಕಪ್ನಲ್ಲಿ ಹೊಸ ಇತಿಹಾಸ ನಿರ್ಮಿಸಿದೆ. ಅದು ಕೂಡ 8 ಗೆಲುವುಗಳೊಂದಿಗೆ ಅನ್ನೋದು ವಿಶೇಷ. ಅಂದ್ರೆ T20 ವಿಶ್ವಕಪ್ ಇತಿಹಾಸದಲ್ಲಿ ಒಂದೇ ತಂಡದ ವಿರುದ್ಧ ಅತ್ಯಧಿಕ ಗೆಲುವು ಸಾಧಿಸಿದ ವಿಶ್ವ ದಾಖಲೆಯೊಂದು ಟೀಂ ಇಂಡಿಯಾ ಪಾಲಾಗಿದೆ. T20 ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಈವರೆಗೆ 9 ಬಾರಿ ಮುಖಾಮುಖಿಯಾಗಿವೆ. ಈ ವೇಳೆ ಟೀಂ ಇಂಡಿಯಾ 8 ಬಾರಿ ಗೆಲುವು ಸಾಧಿಸಿದೆ. ಈ ಮೂಲಕ T20 ವಿಶ್ವಕಪ್ ಇತಿಹಾಸದಲ್ಲಿ ಒಂದೇ ತಂಡದ ವಿರುದ್ಧ ಅತಿ ಹೆಚ್ಚು ಗೆಲುವುಗಳನ್ನು ದಾಖಲಿಸಿದ ವಿಶ್ವ ದಾಖಲೆಯನ್ನ ಟೀಂ ಇಂಡಿಯಾ ತನ್ನದಾಗಿಸಿಕೊಂಡಿದೆ. ವಿಶೇಷ ಅಂದ್ರೆ ಭಾರತವನ್ನ ಹೊರತುಪಡಿಸಿ ಯಾವುದೇ ತಂಡ ಪಾಕಿಸ್ತಾನ್ ವಿರುದ್ಧ T20 ವಿಶ್ವಕಪ್ನಲ್ಲಿ 5ಕ್ಕಿಂತ ಹೆಚ್ಚಿನ ಬಾರಿ ಗೆಲುವು ದಾಖಲಿಸಿಲ್ಲ. ಇತ್ತ ಟೀಂ ಇಂಡಿಯಾ ಬರೋಬ್ಬರಿ 8 ಬಾರಿ ಪಾಕ್ ಪಡೆಗೆ ಮಣ್ಣು ಮುಕ್ಕಿಸಿ ಇದೀಗ ವಿಶ್ವ ದಾಖಲೆಯನ್ನೇ ನಿರ್ಮಿಸಿದೆ. ಅಂದ್ರೆ ಭಾರತದ ವಿರುದ್ಧ ಸೋತು ಪಾಕಿಸ್ತಾನ್ ತಂಡ T20 ವಿಶ್ವಕಪ್ನಲ್ಲಿ ಒಂದೇ ತಂಡದ ವಿರುದ್ಧ ಅತ್ಯಧಿಕ ಸೋಲು ಕಂಡ ತಂಡ ಎನಿಸಿಕೊಂಡಿದೆ.
ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರ 1000 ದಿನ ಪೂರೈಸಿದೆ ಎಂದು ಸಂಭ್ರಮಿಸ್ತಾ ಇದೆ. ಆದರೆ ಈ 1000 ದಿನದಲ್ಲಿ ತನ್ನ ಸಾಧನೆ ಮತ್ತು ಅಭಿವೃದ್ಧಿ ಶೂನ್ಯ ಅನ್ನೋದನ್ನ ಕಾಂಗ್ರೆಸ್ ಮರೆತು ಬಿಟ್ಟಿದೆ. ಯಾವುದೋ ಒಂದು ಸಮುದಾಯದ ಮತ ಓಲೈಕೆಗಾಗಿ ಮಾಡುವ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ನಿಷ್ಪ್ರಯೋಜಕ. ಸಮರ್ಥ ಆಡಳಿತ ಮಾಡುತ್ತಿದ್ರೆ ಪ್ರಶ್ನಾರ್ಹ ಎಂದು ಕೋಲಾರ ಮಾಜಿ ಸಂಸದ ಮುನಿಸ್ವಾಮಿ ಹೇಳಿದರು. ದೇವನಹಳ್ಳಿ ಪಟ್ಟಣದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು 1000 ದಿನಗಳಲ್ಲಿ ಪಂಚ ಗ್ಯಾರಂಟಿ ಬಿಟ್ಟು ಯಾವುದೇ ಹೊಸ ಯೋಜನೆ ಘೋಷಿಸಿಲ್ಲ. ಅವುಗಳು ಸರಿಯಾಗಿ ಜನರನ್ನ ತಲುಪುತ್ತಿಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಕನಸಿನ ಮಾತಾಗಿದೆ. ಬೆಲೆ ಏರಿಕೆಯೇ ಕಾಂಗ್ರೆಸ್ ಸರ್ಕಾರದ ಅತಿ ದೊಡ್ಡ ಸಾಧನೆಯಾಗಿದೆ. 1000 ದಿನಗಳಲ್ಲಿ ಅತ್ಯಂತ ನಿಷ್ಠೆ, ಬದ್ಧತೆ ಮತ್ತು ಕಾಯಕ ತತ್ವದಿಂದ ಮಾಡಿರೋ ಏಕೈಕ ಕಾರ್ಯ ಅಂದ್ರೆ ಭ್ರಷ್ಟಾಚಾರ, ಅಕ್ರಮ ಮಾತ್ರ ಅಂತ ಆರೋಪಿಸಿದ್ದಾರೆ. ನಾಗೇಂದ್ರ ಅವರು ಒಳಗಡೆ ಇದ್ರೆ ಮಾತ್ರ ಸಾಲದು, ಸಿದ್ದರಾಮಯ್ಯನವ್ರನ್ನ ಒಳಗಡೆ ಹಾಕ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಅವರೇನು ಕಾಂಗ್ರೆಸ್ ಸರ್ಕಾರದಲ್ಲಿ ಮಿತಿ ಮೀರಿದ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಸ್ಮಾರ್ಟ್ ಮೀಟರ್ ಹಾಕ್ತೀರಿ ಅಂತ ಹೇಳಿ ಇವತ್ತು ಏನಾದರೂ ಸಚಿವರಾದಂತ ಜಾರ್ಜ್ ಅವರು ಸುಮಾರು 15,000 ಕೋಟಿ ಹಗರಣದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಅದೇ ರೀತಿಯಲ್ಲಿ ಬಾಯಿ ಬಡ್ಕ ಸಂತೋಷ್ ಲಾಡಿದಾನಲ್ಲ, ಇವತ್ತು ಕಾರ್ಮಿಕರ ಇಲಾಖೆಯಲ್ಲಿ ಕಾರ್ಮಿಕರಿಗೆ ನಾವು ಕಿಟ್ ಕೊಡ್ತೀರಿ ಅಂತ ಹೇಳಿ 600 ರೂಪಾಯಿ ಕಿಟ್ಟನ್ನ 2,600 ರೂಪಾಯಿ ಅಂತ ಹೇಳಿ ನೋಡಿಸಿ ಅದರಲ್ಲೂ ಸಾವಿರಾರು ಕೋಟಿ ಹಣ ಹೊಡೆದಿರ್ತಕ್ಕಂಥದ್ದನ್ನ ನೀವು ನೋಡಿದ್ದೀರಿ. ನಮ್ಮಲ್ಲಿ ಈಗಾಗಲೇ 2-3 ದಿವಸಗಳ ಹಿಂದೆ ಏನು ಗುತ್ತಿಗೆದಾರರಿದ್ದಾರೆ, ನಮ್ಗೆ ಸುಮಾರು 32 ಸಾವಿರ ಕೋಟಿ ಬಾಕಿ ಇದೆ, ಬಿಲ್ ಕೊಡ್ಬೇಕು. ಇವರು ಕೇಳಿದ್ರೆ ಸುಮಾರು 60ರಿಂದ 65% ಕಮಿಷನ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಗುತ್ತಿಗೆದಾರರ ಆರೋಪ ಮಾಡಿರ್ತಕ್ಕಂಥದ್ದು ಮಾಧ್ಯಮಗಳ ಮುಂದೆ ಬಂದಿರತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. ಇವತ್ತು ಸ್ಟೇಷನ್ಗಳಲ್ಲಿ ಹೋದಂತ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂತ ಇದ್ದಾರೆ, ಒಂದು ಸರ್ಕಲ್ ಇನ್ಸ್ಪೆಕ್ಟರ್, ಒಂದು ಸಬ್ ಇನ್ಸ್ಪೆಕ್ಟರ್, ಒಂದು ಯಾವುದೇ ಒಂದು ಅಧಿಕಾರಿಗಳು, ಯಾವುದೇ ಇಲಾಖೆ ಅಧಿಕಾರಿಗಳು ಅವರು ಒಂದು ಹುದ್ದೆಗೆ ಹೋಗ್ಬೇಕಂದ್ರೆ, ಒಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಎಷ್ಟೆಷ್ಟು ಹಣ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಅವರೇ ಸುಮಾರು ಜನ ಅಧಿಕಾರಿಗಳು ಬಂದು ಈ ಸರ್ಕಾರದ ಮಂತ್ರಿಗಳ ಮೇಲೆ, ಪ್ರಿಯಾಂಕ್ ಅವ್ರ ಮೇಲೆ ಇದು ಮಾಡಿ ಚಂದ್ರಶೇಖರ್ ಅಂತ ಅಧಿಕಾರಿಗಳು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನೆಲ್ಲ ನಾವು ನೋಡಿದ್ದೀವಿ. ಈಗೆಲ್ಲ ಇದು ಸಾಲು ಇವ್ರ ಮೇಲೆ ಆರೋಪಗಳು ಇನ್ನೊಂದು ಮತ್ತೊಂದು ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಯಾವ ಪುರುಷಾರ್ಥಕ್ಕೆ ಇವರು 1000 ದಿನಗಳು ನಮ್ಮ 1000 ಸಾಧನೆಗಳು ಅಂತೇಳಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೋ ನಮ್ಗಂತೂ ಗೊತ್ತಿಲ್ಲ. ಇವತ್ತು ರೈತರಿಗೆ ನಾವೊಂದು TC ಹಾಕ್ಬೇಕಂದ್ರೆ ಹಿಂದೆ ನಾವು 25ರಿಂದ 50 ಸಾವಿರ ಖರ್ಚು ಮಾಡಬೇಕಾಗಿತ್ತು. ಇವತ್ತು 3 ಲಕ್ಷ ಖರ್ಚು ಮಾಡಿದ್ರೆ ನಮಗೆ TC ಬರ್ತಾ ಇಲ್ಲ. ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಜನನ ಮರಣ ಪತ್ರದಿಂದ ಹಿಡಿದು ಸ್ಟಾಂಪ್ ಡ್ಯೂಟಿಯಿಂದ ಹಿಡಿದು ಪ್ರತಿಯೊಂದನ್ನು ರೈಸ್ ಮಾಡಿ ಇವತ್ತು ಜನಗಳಿಗೆ ಹೊರೆ ಹಾಕಿರ್ತಕ್ಕಂಥದ್ದು. ಮತ್ತೆ ಹೆಣ್ಮಕ್ಳಿಗೆ ನಾವು ಫ್ರೀ ಬಸ್ ಕೊಡ್ತೀವಿ ಅಂತೇಳಿ ಡಕೋಟಾ ಬಸ್ಗಳನ್ನು ಹಾಕಿ ಯಾವ್ಯಾವ ರೂಟಲ್ಲಿ 5 ಬಸ್ 6 ಬಸ್ ಹೋಗ್ತಾ ಇತ್ತು ಊರುಗಳಿಗೆ, ತಾಲೂಕು ಹೆಡ್ ಕ್ವಾರ್ಟರ್ಗೆ ಮತ್ತೆ ಹಳ್ಳಿಗಳ ಕಡೆ, ಅದನ್ನ 3-4 ಬಸ್ಗಳನ್ನ ಕಡಿತ ಮಾಡಿ ಇವತ್ತು ಶಾಲಾ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇವತ್ತು ತೊಂದರೆ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೆಣ್ಮಕ್ಳು ಎಲ್ಲ ರಿಪೇರಿ ಆದಂತ ಸಂದರ್ಭದಲ್ಲಿ ನೀವು ನೋಡಿದ್ರಿ, ರೈಲ್ವೆ ಟ್ರ್ಯಾಕ್ ಅಲ್ಲೇ ಅದು ರಿಪೇರಿ ಆಗಿ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಗೇಟ್ ಭರವಸೆಗಳನ್ನ ಕೊಡ್ತಾ ಇವತ್ತಿನವರಿಗೆ ಕಾಲ ಹರಣ ಮಾಡಿದೆ. ಇಡೀ ದೇಶವನ್ನೇ ಅಧೋಗತಿಗೆ ತಗೊಂಡೋಗುವಂತ ಲೂಟಿ ಹೊಡೆದು ಇಡೀ ದೇಶವನ್ನೇ ಒಂದು ಭಿಕ್ಷೆ ಬೇಡುವ ಸ್ಥಿತಿಗೆ ಬಂದು ನಿಂತಿತ್ತು. ಕಾಂಗ್ರೆಸ್ 70 ವರ್ಷ ಅವ್ರ ದೇಶವನ್ನು ಆಳಿದ್ರು ಸಹ ಯಾವುದೇ ಅಭಿವೃದ್ಧಿ ಕಾಣ್ತಾ ಇರಲ್ಲ, ಅಭಿವೃದ್ಧಿ ಶೂನ್ಯ. ಇಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಹೊಳೆನರಸೀಪುರ ತಾಲೂಕಿನ ಮೂಡಲಹಿಪ್ಪೆ ಗ್ರಾಮ ಪಂಚಾಯಿತಿಗೆ ಕಂದಾಯ ಸಚಿವರು ದಿಢೀರ್ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ಭೇಟಿ ವೇಳೆ ಪಂಚಾಯಿತಿ ಅಧಿಕಾರಿಗಳಿಗೆ ಕೆಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದು ಸಾರ್ವಜನಿಕರ ಕುಂದುಕೊರತೆಯನ್ನ ಆಲಿಸಿದ್ದಾರೆ. ಬಂದಿರೋದು ಈ ಸೊತ್ತಿಂದು ಸಮಸ್ಯೆ ಆಗಿದೆ ಸರ್. ಏನು ಸಮಸ್ಯೆ ಆಗಿದೆ? ಈ ಸೊತ್ತು ಟೆಕ್ನಿಕ್ ಸರ್ವರ್ ಅಂತ ಬರ್ತೀವಿ. ಟೆಕ್ನಿಕ್ ಅಪ್ಲೈ ಮಾಡಿದರೆ ಅದೇನು ಓಪನ್ ಆಗ್ತಾ ಇಲ್ಲ. ಎಲ್ಲಿ ಅಪ್ಲೈ ಮಾಡ್ತೀರಿ? ಮತ್ತೆ ಆನ್ಲೈನ್ ಮಾಡ್ತೀವಿ, ಇಲ್ಲೂ ಮಾಡಿಸ್ತಿದ್ದೀವಿ. ಆಗ್ತಾಯಿಲ್ಲ ಈ ಸೊತ್ತು. ಒಂದು ಇಂಬರ ಬೇಕು ಸರ್ ನನಗೆ, ಅದು ಈ ಸೊತ್ತು ಆಗ್ತಾಯಿಲ್ಲ ಅಂತ ನಾವೇನು ಮಾಡ್ಕೊಳಕ್ಕೆ ಇಂಬರ ಬೇಕು ನನಗೆ. ಯಾವ ಥರ ಮಾಡ್ಕೊಡ್ತೀರಿ ಇಂಬರ ತಗೊಂಡು? ಇಂಬರ ತಂದು ಈಗ ಒಂದು ಯಾವುದೋ ಒಂದು ಮಾಡ್ಕೊಳ್ತೀವಿ.
ಹೋಮ್ ಪ್ರಾಪರ್ ಹಿಂಬರ ಕೇಳ್ತಾ ಇದ್ದಾರೆ ಆ ಹಿಂಬರ ಕೇಳಿದಾಗ ನಾವು ಹಿಂಬರನ್ನ ಕೊಡ ಬರ್ತಾಯಿಲ್ಲ ಈ ಸದ್ಯ ಆಗ್ತಾಯಿಲ್ಲ ಅಂತ ಹೇಳ್ತಾರೆ. ಸೊ ವಾಟರ್ ಮ್ಯಾನ್ ಯಾರ್ಯಾರು ಸ್ಟಾಫ್ ಇದ್ದೀರಾ ಇಲ್ಲಿ? ಸರ್ ಅಕೌಂಟೆಂಟ್ಸ್ ಮತ್ತೆ ಸೆಕ್ರೆಟರಿ ಇದ್ದಾರೆ, PDO 2 ಕಡೆ ಚಾರ್ಜ್. ಸೆಕ್ರೆಟರಿ ಇದಾರ ಈಗ? ಎಲ್ಲಿದ್ದಾರೆ? ತಾಲೂಕ್ ಆಫೀಸಿಗೆ ಹೋಗಿರುತ್ತೆ. ನಾನು ಅಲ್ಲೇ ಇದ್ನಲ್ಲಮ್ಮ ತಾಲೂಕ್ ಆಫೀಸಲ್ಲಿ, ನಾನು ಅಲ್ಲಿಂದಾನೆ ಬರ್ತಾ ಇದ್ದೀನಿ. ಈ ಕಡೆ ಒಳ್ಳೆ ನರಸೀಪುರ ಕಂದಾಯ ಸುಡಿಗೆ ಹೋಗಿದ್ದು, ಅಲ್ಲಿಂದ ಹೋಗಿದ್ದು ಬರ್ತಿದ್ದೀವಿ. ಇನ್ನ ಬೇರೆ ಯಾರು ಸೆಕ್ರೆಟರಿ ಬಿಟ್ರೆ ಇನ್ಯಾರು ಇದ್ದೀರಾ? ಇಲ್ಲಿ ಬಾಪೂಜಿ ಸೇವಾ ಕೇಂದ್ರ ಇಲ್ವಾ? ಎಲ್ಲಿ? ಏನು ಯಾರು ಬರೋದಿಲ್ಲ ಜನ? ಅಲ್ಲಮ್ಮ, ಬಾಪೂಜಿ ಸೇವಾ ಕೇಂದ್ರಕ್ಕೆ ಬರೋದಿಲ್ವಾ ಜನ? ಇಲ್ಲ ಸರ್, ಗ್ರಾಮ ಒಂದು ಆಗಿದೆ ಸರ್, ಗ್ರಾಮ ಒಂದು ಹೋಗ್ತಾರೆ. ಓ, ಎಲ್ಲ ಅಲ್ಲಿಗೆ. ಸೊ ನೀವು ನಿಮ್ಮ ಹತ್ರ ಒಬ್ರು ಬರಲ್ಲ? ಬರ್ತಾರೆ ಸರ್, ಬಂದ್ರೆ ಪಾಣಿ ಏನಾರಿದ್ರೆ ಕೊಡ್ತೀವಿ, ಇನ್ನೆಲ್ಲ ಗ್ರಾಮ ಒಂದು ಮಾಡ್ಕೊಂತಾರೆ. ಆಕ್ಚುಲಿ ಬಾಪೂಜಿ ಸೇವಾ ಕೇಂದ್ರ ಇರ್ಬೇಕು ಸರ್. ಹೌದು, ಇವರು ಆಲ್ಮೋಸ್ಟ್ ಇದನ್ನ ಏನು ಕಂಪ್ಲೀಟ್ ಕ್ಲೋಸರ್ ಸ್ಟೇಜ್ಗೆ ತಂದ್ಬಿಟ್ಟಿದ್ದಾರೆ. ನಾವೆಲ್ಲ ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೆಚ್ಚಿಗೆ ಒತ್ತು ಕೊಡ್ಬೇಕು ಅನ್ನೋದು ವಿಚಾರ. ಬಟ್ ಇವ್ರು ನೋಡಿದ್ರೆ ಇದನ್ನ ಮುಚ್ಚೇ ಬಿಟ್ಟಿದ್ದಾರೆ, ಪ್ರಾಕ್ಟಿಕಲಿ ಮುಚ್ಚಿಬಿಟ್ಟಿದ್ದಾರೆ. ಇದ್ದಿದ್ದ ಅದಕ್ಕೆ ಒಂದು ಜಾಗನೂ ತೆಗೆದಾಕಿದ್ದಾರೆ ಅಂದ್ರೆ ಇನ್ ಜನ ಎಲ್ಲಿ ಬರ್ತಾರೆ? ಈಗ ನೀವು ಬಾಪೂಜಿ ಸೇವಾ ಕೇಂದ್ರ ಡೇಟಾ ಎಂಟ್ರಿ ಆಪರೇಟರ್ ಅಥವಾ ಈಗ ಹಂಗಾದ್ರೆ ಬಾಪೂಜಿ ಸೇವಾ ಕೇಂದ್ರ ಸಿಬ್ಬಂದಿ ಎಲ್ಲಿದ್ದಾರೆ? ಸಪರೇಟ್ ಇರ್ಬೇಕಲ್ಲ ಸಿಬ್ಬಂದಿ ಅದಕ್ಕೆ? ಅದಕ್ಕೂ ಇದಕ್ಕೂ ಒಬ್ಬರೇನೆ. ಹೌದು, ಅಲ್ಲ ನಾನು ಇದ ನೋಡಿದಾಗ ಇಂಡಿಪೆಂಡೆಂಟ್ ಇರ್ತಿತ್ತು, ಆಮೇಲೆ ಒಬ್ರು DEO. ಈಗ ನಿಮ್ಗೆ ಬಾಪೂಜಿ ಸೇವಾ ಕೇಂದ್ರ ಅಪ್ಲಿಕೇಶನ್ಸ್ ದಿನಕ್ಕೆ ಎಷ್ಟು ಬರ್ತದೆ? ಈಗ ನೀವು ನಿಮ್ದು ಟೈಪಿಂಗ್ ಗಿಪ್ಪಿಂಗ್ ಎಲ್ಲ ಈಗ ಅವರೇ ಮಾಡ್ತಾರಾ ಅಥವಾ ಹೇಗೆ? ಯಾವ್ದು ಸರ್, ನಮ್ದು ಇದು ಅಕೌಂಟ್ ನಮಗೆ ಸಂಬಂಧಪಟ್ಟಿದೆ. ಇನ್ನು ಲೈಸೆನ್ಸ್ ಎಂಟ್ರಿ ಮಾಡೋದು ಪ್ರತಿಯೊಂದು ಅವರೇ, ನಾವು ಡಾಕ್ಯುಮೆಂಟ್ ತಂದು ಕೊಡ್ತಾರೆ, ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಈ ಸತ್ತಿದ್ದು ಈಗ ಇಲ್ಲಿ ಜನ ಅಥವಾ ಮೆಂಬರ್ಸ್ ಅಥವಾ ಯಾರೇ ಆಗ್ಲಿ ಏನೇನಕ್ಕೆ ಬರ್ತಾರೆ ಈಗ ನಿಮ್ಮ ಹತ್ರ ಒಂದೇ ಸಾಮಾನ್ಯವಾಗಿ? ಸರ್, ಕಟ್ಟಡ ಲೈಸೆನ್ಸ್ಗಳಿಗೆ ಮತ್ತೆ ಎಲ್ಲದಕ್ಕೂ ಬರ್ತಾರೆ ಸರ್. ನಲ್ಲಿ ಸಂಪರ್ಕಕ್ಕೆ, ಆಯ್ತು, ಇವೆಲ್ಲ ಬಾಪೂಜಿ ಸರ್ವಿಸಸ್ ಆಯ್ತು. ಅದು ಬಿಟ್ಟು ಬೇರೆ ಇನ್ನೇನ್ ಕೆಲಸ ನಿಮ್ದು? ಸರ್, ಕುಡಿಯೋ ನೀರು ಮೇನ್ ಆಗಿ, ಸ್ವಚ್ಛತೆ, ಚರಂಡಿ ಏನಾದ್ರು ಇದ್ರೆ, ಮತ್ತೆ ಡಾಕ್ಟ್ರು ಇಲ್ಲೇ ಇದ್ದಾರೆ ಸರ್. ಅವ್ರು ಏನಾದ್ರು ಡೆಂಗು ಈ ತರದ್ದೆಲ್ಲ ಬಂದ್ರೆ ನಮ್ಮ ಜೊತೆಗೆ ಬಂದು ಊರಿಗೆಲ್ಲ ಹೋಗಿ ವಾಟರ್ ಮೆನ್ಸ್ ಎಲ್ಲ ಇರ್ತಾರೆ, ಪ್ರಚಾರ ಮಾಡ್ತೀವಿ. ಏನಾದ್ರು ತಕ್ಕೊಂಡಿದ್ರೆ ತಿಪ್ಪೆ ಇದು ಅದನ್ನ ಎಲ್ಲಾನು ರಿಮೂವ್ ಮಾಡ್ತೀವಿ. ಅವಶ್ಯಕತೆ ಅರ್ಜೆಂಟ್ ಇಂದ ಏನಿದೆ ಅದನ್ನ ಸಾಲ್ವ್ ಮಾಡ್ಕೊಡ್ತೀವಿ ಸರ್. ಊರ ಒಳಗಡೆ ಬೇರೆ ಇನ್ನೇನೇನು ಇಶ್ಯೂಸ್ ಜನ ಬರೋದು? ರಸ್ತೆ ಗಿಸ್ತೆ ಅಂತವು ಅವನು ಇದು ಎಲ್ಲ ರೀತಿಯಲ್ಲಿ ಮಾಡ್ಕೊಟ್ಟಿದ್ದೀವಿ ಸರ್. ಎಲ್ಲಾನು ಮಾಡ್ತಾ ಇದ್ದೀವಿ. ಬರ್ತಾರೆ ಸರ್, ಬಂದವರು ಏನ್ ಹೇಳ್ತಾರೆ ಸಾಮಾನ್ಯ ಸಭೆಗೆ ಇಟ್ಕೊಂಡು ತುರ್ತು ಎಮರ್ಜೆನ್ಸಿ ಏನಿದೆ ಅದನ್ನ ಸಾಲ್ವ್ ಮಾಡ್ಕೊಡ್ತಾರೆ. ಈ ಸ್ವತ್ತದು ಈಗ ಏನೇನಾಗ್ತಾ ಇದೆ ಸರ್? ಒಂದು ಅದೇ ಪ್ರಾಬ್ಲಮ್ ಸರ್. ಮೊನ್ನೆನೂ ಬಂದಿದ್ರಲ್ಲ, 4 ದಿನದಿಂದ ಎಂಟ್ರಿ ಮಾಡ್ತಾ ಇದ್ದೀವಿ, ತಗಂತಾ ಇಲ್ಲ. ಆನ್ಲೈನ್ ಅಲ್ಲೇ ಬರ್ಬೇಕಲ್ಲ ಸರ್. ಅವ್ರು ಹಿಂಬರ ಹಾಕೊಡಿ ಅಂತಾರೆ, ನಾವು ಕೈಗೆ ಕೊಡಕ್ ಬರಲ್ವಲ್ಲ, ಆಗಲ್ಲ ಅಂತ ಬರ್ಕೊಡಿ ಅಂತಾರೆ. ಈಗ ಅಪ್ಲೈ ಮುಂದಕ್ಕೆ ಹೋಗ್ತಾ ಇಲ್ಲ ಸರ್. ಮಾಡಿ ಸರ್, ಇವಾಗ ಈವಲ್ ಆಗಿದ್ದಲ್ಲಿ ಕುತ್ಕೊಂಡ್ರೆ ಈಗ ನಾನು ಚೆಕ್ ಮಾಡಿ ಏನ್ ಪ್ರಾಬ್ಲಮ್ ಏನು? ಅದು ಹೊಸ ಪ್ರಾಪರ್ಟಿ ಮೇಡಮ್ ಲಾಗಿನಿಂದ ನಿಮಗೆ ಬರುತ್ತೆ. ಶಿವಮೊಗ್ಗದ ಹೊಳೆಹೊನ್ನೂರು ರಸ್ತೆಯಲ್ಲಿರುವ ಅರ್ಕೇಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಪೂಜೆ ನೆರವೇರಿದೆ. ಶಿವರಾತ್ರಿ ಪ್ರಯುಕ್ತ ಸುಮಾರು 108 ಶಿವಲಿಂಗಗಳನ್ನು ಇಟ್ಟು ಪೂಜೆ ಮಾಡಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ಇನ್ನು ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ ಪುರೋಹಿತರು ಶಿವರಾತ್ರಿ ವಿಶೇಷದ ಬಗ್ಗೆ ಮಾಹಿತಿ ನೀಡಿದ್ದಾರೆ.
ವೆಂಕಟೇಶ್ವರ ಸ್ವಾಮಿ ಕ್ಷೇತ್ರ, ತುಂಗಾ ನದಿ ತೀರ, ಹೊಳೆಹೊನ್ನೂರು ರಸ್ತೆ, ಶಿವಮೊಗ್ಗ. ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಪ್ರಧಾನ ಅರ್ಚಕರಾದ ಚಂದ್ರಶೇಖರ್ ಭಟ್ ಅವರ ಸಹಾಯಕ ಪದ್ಧತಿಯಲ್ಲಿ ಶಿವರಾತ್ರಿಯಾಗಿ ವಿಶೇಷವಾಗಿ ನಿನ್ನೆ ಬೆಳಗಿನ ಜಾವದಿಂದ ಸ್ವಾಮಿಗೆ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಹಾಗೂ ಜಲಾಭಿಷೇಕ ವಿಶೇಷ ಪೂಜೆ ನೆರವೇರಿತು. ಇನ್ನು ಶಿವರಾತ್ರಿ ಅಂಗವಾಗಿ ಸಾಯಂಕಾಲ ವಿಶೇಷವಾಗಿ ಸ್ವಾಮಿಗೆ 4 ಜಾವದ ಪೂಜೆ, ವಿಶೇಷವಾಗಿ ಏಕಾದಶ ವಾರ ರುದ್ರಾಭಿಷೇಕ ಸಹಿತವಾಗಿ ವಿಶೇಷವಾಗಿ ರುದ್ರಾಭಿಷೇಕ ಪೂಜೆಗಳೆಲ್ಲ ನೆರವೇರಿತು. ಮತ್ತು ಸ್ವಾಮಿಯ ಪ್ರಯುಕ್ತವಾಗಿ ವಿಶೇಷವಾಗಿ ಸುಗಮ ಸಂಗೀತ ಪ್ರೋಗ್ರಾಮು, ಸುಗಮ ಸಂಗೀತ ಕಾರ್ಯಕ್ರಮ ಹಾಗೂ ಹರಿಕಥಾ ಕಾರ್ಯಕ್ರಮ ಎಲ್ಲ ವಿಶೇಷವಾಗಿ ನೆರವೇರಿತು. ಶಿವರಾತ್ರಿ ಪ್ರಯುಕ್ತವಾಗಿ ಈ ಸಲಿಯಾಗಿ 108 ಶತಲಿಂಗ ಅಷ್ಟೋತ್ತರ ದರ್ಶನ ಹಾಗೂ ವಿಶೇಷವಾಗಿ ಪಂಚಲಿಂಗ ದರ್ಶನ ಕಾರ್ಯಕ್ರಮವನ್ನು ಈ ಸಲ ನೆರವೇರಿಸ್ಕೊಂಡಿದ್ವಿ. ಭಕ್ತರು ಬಹಳ ಸಂಖ್ಯೆಯಲ್ಲಿ ಬಂದು ಆಗಮಿಸಿ ಸ್ವಾಮಿಯನ್ನು ದರ್ಶನ ಮಾಡಿದ್ದಾರೆ. ಅರ್ಕೇಶ್ವರ ದೇವಸ್ಥಾನಕ್ಕೆ ಯಾವಾಗಲೂ ಬರ್ತಾ ಇರ್ತೀವಿ. ಈ ಸಲ ವಿಶೇಷವಾಗಿ ಪೂಜೆ, ಬಹಳ ವಿಶೇಷವಾಗಿ ಪೂಜೆ ಎಲ್ಲ ನಡೀತು. ಸೊ ಶಿವರಾತ್ರಿ ಪೂಜೆಗೆ ನಮ್ಮ ಎಲ್ಲ ಭಕ್ತರು ಬಂದು ದರ್ಶನ ಮಾಡಿದ್ದಾರೆ. ಹಾಗೂ ನಾನು ಒಬ್ಬ ಭಕ್ತನಾಗಿ ದರ್ಶನಕ್ಕೆ ಬಂದಿದ್ದೀನಿ. ಈ ಥರ ಸುಮಾರು ಪೂಜೆಗಳು ನಡೆದಿರೋದು ಭಾಳ ಸಂತೋಷ ಆಯಿತು, ಭಾಳ ಖುಷಿ ಪಡ್ತು. ಇದೊಂದು ಪೂಜೆ ನಮಗೆ ಭಾಳ ಆನಂದ ಕಾಣಿತು ಅಂತ ನನ್ನೊಂದು ವಿಚಾರ ಹೇಳ್ತೇನೆ. ಇಲ್ಲಿ ನಿನ್ನೆ ನಡೆದಿರೋದು ಪಾನಕ ಕೋಸಂಬರಿಯಿಂದ ಸೊ ಸಂಜೆ ಎಲ್ಲ ಊಟದ ವ್ಯವಸ್ಥೆ ಮಾಡಿದರು. ಮತ್ತು ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ದರ್ಶನ್ ಮನೆ ಮುಂದೆ ನೋ ಸೆಲೆಬ್ರೇಷನ್, ಕುಡಿದು ಪೊಲೀಸ್ ಮುಂದೆಯೇ ಹೈಡ್ರಾಮಾ. ದರ್ಶನ್ ಅಭಿಮಾನಿಗೆ ಪೊಲೀಸರಿಂದ ಕಪಾಳ ಮೋಕ್ಷ. ಮಲೆನಾಡಿನಲ್ಲಿ ರೈತರ ಭೂಮಿ ಕಸಿದುಕೊಳ್ಳುವ ಸಮಾವೇಶ. ಎಡಮನೆಯಲ್ಲಿ 11 ಕುಟುಂಬಗಳನ್ನ ಒಕ್ಕಲೆಬ್ಬಿಸಿದ ಸರ್ಕಾರ. ಕಾಡು ಮಂತ್ರಿ ವಿರುದ್ಧ ತೀನಾ ಶ್ರೀನಿವಾಸ್ ಗರಂ. ಟಿವಿ ಒಡೆಯುವ ಸಂಪ್ರದಾಯ ಮುಂದುವರಿಸಿದ ಪಾಕ್. ಭಾರತದೆದುರು ಮ್ಯಾಚ್ ಸೋತಿದ್ದಕ್ಕೆ ಪಾಕಿಗಳು ಪೀಕಲಾಟ. ಟಿವಿ ಒಡೆದು ಕ್ಯಾಮೆರಾದೆದುರೇ ಹೈಡ್ರಾಮಾ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.